ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಈಗ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಕಾತರದಿಂದ ಕಾಯ್ತಿರುವಂಥ ಒಂದು ವಿಚಾರ ಏನಪ್ಪ ಅಂದರೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ BJP ಟಿಕೆಟ್ ಯಾರಿಗೆ ಎನ್ನುವಂಥ ಒಂದು ವಿಚಾರ. ಯಾಕೆಂದರೆ ಈಗಾಗಲೇ BJP ಹೈಕಮಾಂಡ್ 20 ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡಿದೆ. ಅದರಲ್ಲಿ 8 ಕ್ಷೇತ್ರಗಳನ್ನೇ ಈಗಾಗಲೇ ಬಾಕಿ ಇಟ್ಟಿರುವಂಥದ್ದು. ಅದರಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಚುನಾವಣಾ ಇತಿಹಾಸದಲ್ಲೇ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ BJP ಹೈಕಮಾಂಡ್ ಮೊದಲ ಬಾರಿಗೆ ಟಿಕೆಟನ್ನು ಅನೌನ್ಸ್ ಮಾಡದೇ ಇರುವಂಥದ್ದು, ಅಂದರೆ ಮೊದಲ ಪಟ್ಟಿಯಲ್ಲಿ ಟಿಕೆಟನ್ನು ಅನೌನ್ಸ್ ಮಾಡದೇ ಇರುವಂಥ ಒಂದು ವಿಚಾರ. ಇಷ್ಟು ಅವಧಿಯಲ್ಲಿ ಇಲ್ಲಿನ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಯವರೇ ಅಭ್ಯರ್ಥಿಯಾಗ್ತಿದ್ರು. ಮೊದಲ ಲೀಸ್ಟಲ್ಲೇ ಅವರ ಹೆಸರು ಅನೌನ್ಸ್ ಆಗ್ತಾಯಿತ್ತು. ಆದರೆ ಈ ಬಾರಿ ಮಾತ್ರ ಮೊದಲ ಪಟ್ಟಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಇಲ್ಲ. ಯಾಕಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ BJP ಟಿಕೆಟ್ ಅನಂತಕುಮಾರ್ ಹೆಗಡೆ ಅವರಿಗೆ ಕೈ ತಪ್ಪತ್ತಾ ಎನ್ನುವಂಥ ಒಂದು ಸುದ್ದಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈಗ ಕಾಳ್ಗಿಚ್ಚಿನಂತೆ ಹರಡ್ತಾ ಇದೆ. ಕಳೆದ ಒಂದು 10 ದಿನದಿಂದಲೂ ಸಹ ಟಿಕೆಟ್ ಗೊಂದಲ ಇಲ್ಲಿ ಉಂಟಾಗಿರತಕ್ಕಂಥದ್ದು. ಇಷ್ಟು ಅವಧಿಯಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ಸ್ಪರ್ಧೆ ಮಾಡಲು ಅಥವಾ ಆಕಾಂಕ್ಷಿಯಾಗಲು ಯಾರೂ ಮುಂದೆ ಬರ್ತಿರಲಿಲ್ಲ. ಆದರೆ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆಗೆ ಪ್ರತಿಸ್ಪರ್ಧಿಯಾಗಿ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಹುಟ್ಟಿಕೊಂಡಿದ್ದಾರೆ. ಅದೇ ರೀತಿ ಅನಂತಕುಮಾರ್ ಹೆಗಡೆ ಮತ್ತು ಕೇಂದ್ರದ ಹೈಕಮಾಂಡ್ ನಡುವೆ ಸಂಬಂಧ ಅಷ್ಟೊಂದು ಸರಿಯಾಗಿಲ್ಲ, ಹಳಸಿದೆ ಎನ್ನುವಂಥ ಒಂದು ವಿಚಾರ ಕೂಡ ಈಗ ಯಾರಿಗೂ ಗೊತ್ತಿಲ್ಲದಿರುವಂಥ ಇದೇನಲ್ಲ. ಹಾಗೆ ಈಗ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದರೆ BJPಯಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪತ್ತೆ ಎನ್ನುವಂಥದ್ದು ಈಗ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಮೊದಲ ಪಟ್ಟಿಯಲ್ಲಿ ಕೈ ಬಿಡಲಾಗಿದೆ ಎನ್ನುವಂಥದ್ದು ಈಗ ಸುದ್ದಿ ಆಗ್ತಾ ಇರುವಂಥದ್ದು. ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗಿದೆಯಾ ಎನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮೊದಲ ಪಟ್ಟಿಯಲ್ಲಿ BJP ತನ್ನ ಅಭ್ಯರ್ಥಿಯ ಹೆಸರನ್ನು ಹೇಳಲು ಹಿಂದೇಟು ಹಾಕಿದೆ ಎನ್ನುವಂಥ ಒಂದು ವಿಚಾರ. ಕಳೆದ 5 ಅವಧಿಯಲ್ಲಿ ಅನಂತಕುಮಾರ್ ಹೆಗಡೆಯವರೇ ಅಭ್ಯರ್ಥಿ ಆಗ್ತಾಯಿದ್ರು. ಈ ಬಾರಿ ಅವರಿಗೆ ಕೋಕ್ ಕೊಟ್ಟು ಇನ್ನೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಅಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದನ್ನೆಲ್ಲ ಶಮನ ಮಾಡಬೇಕು ಎನ್ನುವಂಥದ್ದಾದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಮನವೊಲಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಮನವೊಲಿಸಲು ಈಗ ಅನಂತಕುಮಾರ್ ಹೆಗಡೆ ಅವರನ್ನು ದೆಹಲಿಗೆ ಕರೆಸಿಕೊಂಡಿದೆ ಹೈಕಮಾಂಡ್ ಎನ್ನುವಂಥ ಒಂದು ವಿಚಾರ ಕೂಡ ಕ್ಷೇತ್ರದಲ್ಲಿ ಹರಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಮನವೊಲಿಸಿ ಈ ಬಾರಿ ಟಿಕೆಟನ್ನು ನೀಡದಿರಲು ಹೈಕಮಾಂಡ್ ಮನಸ್ಸು ಮಾಡಿದೆ ಎನ್ನುವಂಥ ಒಂದು ವಿಚಾರ ಈಗ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಅದೇ ರೀತಿ BJP ಪಡಸಾಲಿಯಲ್ಲಿಯೂ ಸಹ ಇದೇ ವಿಚಾರ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾರಿಗೆ ಟಿಕೆಟ್ ಎನ್ನುವಂಥ ಒಂದು ಗೊಂದಲ ಮತ್ತು ಕಾತರ ಈಗ ಕ್ಷೇತ್ರದ ಮತದಾರರಲ್ಲಿದೆ. ಲೋಕಸಭಾ ಚುನಾವಣೆ ಇನ್ನು 2-3 ದಿನದಲ್ಲಿ ಚುನಾವಣಾ ಆಯೋಗ ಘೋಷಣೆ ಮಾಡೋ 10 ದಿನ ಹತ್ತಿರ ಬಂದರೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಇದುವರೆಗೂ ಘೋಷಣೆಯಾಗಿಲ್ಲ. BJP ತನ್ನ 2ನೇ ಪಟ್ಟಿಯಲ್ಲಿ ಸುಮಾರು 20 ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ತನ್ನ ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಸುಮಾರು 9 ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ಆದರೆ ಉತ್ತರ ಕನ್ನಡ ಯಾವಾಗಲೂ ಮೊದಲನೇ ಲಿಸ್ಟ್ನಲ್ಲೇ ಇರ್ತಾ ಇತ್ತು. ಅದರಲ್ಲೂ BJP ಯಾವಾಗಲೂ ಈ ಕ್ಷೇತ್ರಕ್ಕೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡ್ತಾ ಇದ್ದರಿಂದ ಮೊದಲನೇ ಪಟ್ಟಿಯಲ್ಲಿ ಅಥವಾ 2ನೇ ಪಟ್ಟಿಯಲ್ಲಿ ಅದನ್ನು ಡಿಕ್ಲೇರ್ ಮಾಡ್ತಾ ಇತ್ತು. ಈ ಬಾರಿ ಬಹುಶಃ ಏನಾದರೂ ಒಂದು ಬದಲಾವಣೆ ಆಗೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತು ಎರಡನೇದಾಗಿ ಕಾಂಗ್ರೆಸ್ ಒಂದು ರಾಜ್ಯದಲ್ಲಿ ಆಡಳಿತದಲ್ಲಿರೋ ಪಕ್ಷ ಆದರೂ ಅದಕ್ಕೆ ಒಬ್ಬ ಸೂಕ್ತ ಅಭ್ಯರ್ಥಿ ಇಲ್ಲ ಅನ್ನೋದು ತುಂಬ ಅಚ್ಚರಿಯ ವಿಷಯ ಮತ್ತು ಆಶ್ಚರ್ಯದ ವಿಷಯ ಆಗಿದೆ. ಮೊದಲನೇ ಬಾರಿ 2ನೇ ಬಾರಿ ಇಲೆಕ್ಟ್ ಆದ MPಗಳ ಹೆಸರುಗಳನ್ನು ಸಹ ಡಿಕ್ಲೇರ್ ಮಾಡಿದ್ದಾರೆ. ಆದರೆ 6 ಬಾರಿ ಇಲೆಕ್ಟ್ ಆದ ಇವರ ಹೆಸರನ್ನು ಡಿಕ್ಲೇರ್ ಮಾಡಿಲ್ಲ. ಮತ್ತು ಅದಕ್ಕೂ ಮುಖ್ಯವಾಗಿ ಕರಾವಳಿ ಭಾಗದ 3 ಕ್ಷೇತ್ರಗಳ ಪೈಕಿ 2ರಲ್ಲಿ ಅಭ್ಯರ್ಥಿಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಅವರು 2 ಅಭ್ಯರ್ಥಿಗಳನ್ನು ಬದಲಾಯಿಸಿದ್ದಾರೆ, ಮಂಗಳೂರು ಮತ್ತು ಉಡುಪಿ. ಹೀಗಾಗಿ ಉತ್ತರ ಕನ್ನಡದಲ್ಲೂ ಬದಲಾವಣೆ ಆಗಬಹುದು ಎನ್ನುವ ಸಂಶಯ BJPಯಲ್ಲಿದೆ. ಈಗ ಇನ್ನು ಮುಂದಿನ ಲಿಸ್ಟ್ನಲ್ಲಾದರೂ BJP ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತದೆ ಅಂತ ಕಾದು ನೋಡಬೇಕು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ BJPಯ ಅಭ್ಯರ್ಥಿ ಆಯ್ಕೆ ಇದುವರೆಗೆ ಆಗಿಲ್ಲ. 2ನೇ ಪಟ್ಟಿಯಲ್ಲಿ ಇಡೀ ರಾಜ್ಯದ ಒಂದು 20 ಕ್ಷೇತ್ರಕ್ಕಾಯಿತು. ಅದರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಆಗುವ ನಿರೀಕ್ಷೆ ಇತ್ತು. ಇನ್ನೂವರೆಗೂ ಅದನ್ನು ಮಾಡಿಲ್ಲ. ಬಹುತೇಕ ಈ ಚುನಾವಣೆಯ ಇತಿಹಾಸದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮು. ಯಾಕಂದರೆ BJPಯ ಮಟ್ಟಿಗೆ ಇದು ಒಂದು ರೀತಿಯ ಸುರಕ್ಷಿತ ಕ್ಷೇತ್ರ ಅಂತಲೇ ಒಂದು ಹೆಸರಿತ್ತು. ಯಾಕಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಹೀಗಾಗಿ
ಒಂದೇ ಹಂತದಲ್ಲಿ ಅಭ್ಯರ್ಥಿ ನಿರ್ಧಾರ ಮಾಡುವ ಒಂದು ಪ್ರಕ್ರಿಯೆ ಮೊದಲೇ ನಡೀತಾ ಇತ್ತು. ಈಗ ಸ್ವಲ್ಪ ಅನುಮಾನಕ್ಕೆ ಬಿದ್ದ ಹಾಗೆ ಅಭ್ಯರ್ಥಿ ಘೋಷಣೆಯನ್ನು ತಡ ಮಾಡಿದ್ದಾರೆ. ಕ್ಷೇತ್ರದಲ್ಲಿನ ಸ್ವಲ್ಪ ಗೊಂದಲಗಳು ಮತ್ತು ಹಾಲಿ ಸಂಸದರ ಬಗ್ಗೆ ಇರುವ ಒಂದಿಷ್ಟು ಟೀಕೆಗಳು ಮತ್ತು ಆಪಾದನೆಗಳು ಮತ್ತು ಅವರ ನಡವಳಿಕೆ ಮತ್ತು ಹೊಸ ಅಭ್ಯರ್ಥಿ ಆಯ್ಕೆ ಮಾಡಲಿ ಇರುವ ಪಕ್ಷದಲ್ಲಿನ ಸ್ವಲ್ಪ ಗೊಂದಲ, ಈ ಎಲ್ಲ ಕಾರಣದಿಂದಾಗಿ ಅಭ್ಯರ್ಥಿ ನಿರ್ಧಾರವನ್ನು ಇದುವರೆಗೂ ಮಾಡಿಲ್ಲ, ಹಾಕಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಆ ರೀತಿ ಗಟ್ಟಿ ತೀರ್ಮಾನ ತೆಗೆದುಕೊಳ್ಳೋದಿದ್ರೆ ಈಗಾಗಲೇ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಇಲ್ಲಿ ಸ್ವಲ್ಪ ಗೊಂದಲ ಇರೋದ್ರಿಂದ ಮತ್ತು ಹಾಲಿ ಸಂಸದರಿಗೆ ಟಿಕೆಟ್ ಬಹುತೇಕ ಕೈತಪ್ಪುವ ಸಾಧ್ಯತೆ ಇರೋದ್ರಿಂದ ಈ ರೀತಿ ಗೊಂದಲ ಆಗಿದೆ, ಸ್ವಲ್ಪ ವಿಳಂಬ ಆಗಿದೆ ಅಂತ ಕಾರ್ಯಕರ್ತರಲ್ಲಿ ಭಾವನೆ ಇದೆ. ಈಗ ಅನಂತಕುಮಾರ್ ಹೆಗಡೆ ಹೊರತುಪಡಿಸಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟರೆ ಹಾಗಾದರೆ ಯಾರಿಗೆ ಸ್ಪರ್ಧೆಗೆ ಇಳಿಸ್ಬೋದು ಎನ್ನುವಂಥ ಒಂದು ವಿಚಾರಕ್ಕೆ ಬಂದರೆ ಇಲ್ಲಿನ RSSನವರಾಗಿರತಕ್ಕಂಥ ಗೋಪಾಲ್ ಜಿ ಅವರ ಹೆಸರು ಸಹ ಮುನ್ನೆಲೆಗೆ ಬಂದಿತ್ತು ಕಳೆದ 2 ದಿನದಿಂದ. ಅದೇ ರೀತಿ ಇಲ್ಲಿನ ಮಾಜಿ ಶಾಸಕಿಯಾದಂಥ ರೂಪಾಲಿ ನಾಯ್ಕರವರ ಹೆಸರು ಸಹ ಮುನ್ನೆಲೆಗೆ ಬಂದಿತ್ತು. JJ ಹೆಗಡೆ ಅವರ ಹೆಸರು ಸಹ ಮುನ್ನೆಲೆಗೆ ಬಂದಿತ್ತು. ಹೀಗೆ ಅಲ್ಲಿ ಇಲ್ಲಿ ಕಾರ್ಯಕರ್ತರು ಮಾತನಾಡಿಕೊಳ್ಳಿರುವಂಥ ಒಂದು ಆಕಾಂಕ್ಷಿಗಳ ಹೆಸರುಗಳಿವು. ಹೈಕಮಾಂಡ್ ಕೊನೆಯದಾಗಿ ಯಾರಿಗೆ ಮಣೆ ಹಾಕತ್ತೆ ಎನ್ನುವಂಥದ್ದು ಕುತೂಹಲ ಇದುವರೆಗೂ ಸಹ ಇದೆ. ಅದೇ ರೀತಿ ಈಗ ಬಂದಿರುವಂಥ ಒಂದು ವಿಚಾರ ಏನಪ್ಪ ಅಂದರೆ ಚಕ್ರವರ್ತಿ ಸೂಲಿಬೆಲೆಯ ಹೆಸರು ಸಹ ಕೇಳಿಬರ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರನ್ನು ಕೊಟ್ಟು ಇನ್ನು ಯಾರನ್ನು ಸ್ಪರ್ಧೆಗೆ ಇಳಿಸ್ಬೋದು, ಯಾರನ್ನು ಸ್ಪರ್ಧೆಗೆ ಇಳಿಸಿದರೆ ಇಲ್ಲಿ ಭಿನ್ನಮತ ಶಮನ ಆಗತ್ತೆ, ಅಸಮಾಧಾನ ಭುಗಿಲೇಳಲ್ಲ ಎನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಯಾಕಂದರೆ ಸುಲಭವಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಕೊಟ್ಟು ಸೈಡ್ಲೈನ್ ಮಾಡಿದರೆ ಮುಂದೆ BJPಗೆ ಯಾವುದೇ ರೀತಿಯಾದಂಥ ಒಳಹೊಡೆತ ಬೀಳಬಾರ್ದು, ಅನಂತಕುಮಾರ್ ಹೆಗಡೆ ಅವರಿಂದಲೇ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಉಂಟಾಗಬಾರ್ದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಲೆಕ್ಕಾಚಾರ ಮತ್ತು ಗೊಂದಲದಲ್ಲಿ BJP ಹೈಕಮಾಂಡ್ ಕೂಡ ಇದೆ. ಅದೇ ರೀತಿ ಕ್ಷೇತ್ರದ ಮತದಾರರು ಕೂಡ ಇದ್ದಾರೆ, BJPಯ ಕಾರ್ಯಕರ್ತರು ಕೂಡ ಇದ್ದಾರೆ. BJPಯ ಲೆಕ್ಕಾಚಾರ ಏನು ಬೇಕಾದರೂ ಆಗ್ಬೋದು ಎನ್ನುವಂಥದ್ದು BJP ಕಾರ್ಯಕರ್ತರ ಒಂದು ಮಾತಾಗಿದೆ. ಅದೇ ರೀತಿ ಕ್ಷೇತ್ರದ ಮತದಾರರ ಮಾತು ಕೂಡ ಆಗಿದೆ. 2 ದಿನಗಳಲ್ಲಿ 2ನೇ ಪಟ್ಟಿ ರಿಲೀಸ್ ಆಗುತ್ತೆ ಎನ್ನುವಂಥ ಒಂದು ಮಾಹಿತಿ ಇದೆ. ಆ ಪಟ್ಟಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಎನ್ನುವಂಥದ್ದು ಇದುವರೆಗೂ ಪ್ರಶ್ನಾರ್ಥಕವಾಗಿದೆ. ಆ ಪಟ್ಟಿಯ ಬಂದ ಮೇಲೇ ಗೊತ್ತಾಗಬೇಕಾಗಿದೆ ಯಾರು ಅಭ್ಯರ್ಥಿ ಎನ್ನುವಂಥದ್ದು. ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ 10ಕ್ಕೂ ಹೆಚ್ಚಿದೆ. ಅದರಲ್ಲಿ ಯಾರೊಬ್ಬರು ಆಗ್ತಾರೋ ಅಥವಾ ಬೇರೆ ಅಭ್ಯರ್ಥಿ ಯಾರಾದರೂ ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದಿಷ್ಟು ವೀಕ್ಷಕರೇ, ಚುನಾವಣಾ ಇತಿಹಾಸದಲ್ಲೇ ಮೊದಲ ಬಾರಿಗೆ BJP ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡದೇ ಇರಲು ಕಾರಣ ಏನು ಎನ್ನುವಂಥ ಬಗ್ಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.